ಸವಿ, ನನಗಂತೂ ಎಷ್ಟು ಖುಷಿ ಆಗಕ್ಕಂತೈತಿ ಅಂದ್ರೆ ಮತ್ತೆ ಎಲ್ಲಿ ಇಂಥ ದೊಡ್ಡ ಆರ್ಡ್ರ್ ಬರ್ತೈತೋ ಏನಿಲ್ಲೋ ಅಂತ ಅನಿಸ್ಬಿಟ್ಟಿತ್ತು ನನಗಂತೂ. ಯಾಕಂದ್ರೆ ಮನೆಯಾಗಿರೋ ಖರ್ಚಿಗೆ ಇವಾಗ ನಾವು ಏನಾದ್ರು ದುಡಿಲೇಬೇಕಾಗಿತ್ತು. ಅಂತೂ ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗಕ್ಕಂತೈತಿ. ನನಗೂ ಅಷ್ಟೇ ಲಲಿತಾ, ನಿಜ ಹೇಳ್ಬೇಕಂದ್ರೆ ಎಷ್ಟು ಖುಷಿ ಆಗುಂತೈತೆ ಅಂದರೆ ಹೇಳೋಕ್ಕಾಗವಲ್ದು. ಅಷ್ಟು ಎಂಥ ದೊಡ್ಡ ಆರ್ಡ್ರ್ ಗೊತ್ತಾ. ಅಪ್ಪ, ನಾಳೆನೇ ಅವರು ಬಟ್ಟೆ ಆಮೇಲೆ ಮೆಷರ್ಮೆಂಟಿಂದ ಬುಕ್ ಎಲ್ಲ ತಂದು ಕೊಡ್ತೀನಿ ಅಂತಂದಾರೆ. ನಾಳೆಯಿಂದ ನಮ್ಮ ಕೆಲಸ ಚಾಲೂ ಮಾಡಿಬಿಡ್ಬೇಕು ನಾವು. ಹೌದು, ಇನ್ನು ಮನ್ಯಾಗ ಯಾರು ಬರವಲ್ರಲ್ಲ, ಲಘು ಲಘುನ ಈ ಖುಷಿ ವಿಚಾರ ಹೇಳೋಣ ಅಂತಂದ್ರೆ. ನಾನು ಆಗಲೇ ಹೇಳಿ ಬಂದೀನಿ, ಇನ್ನೂ ಬರವಲ್ರು ನೋಡು, ಎಷ್ಟೊತ್ತಾತು. ಬಂದ್ರೆ ಏನ್ರವ ಇಬ್ರು ಯಾಕೋ ಭಾಳ ಖುಷಿಯಾಗಿದ್ದಂಗದಿರಿ, ಏನು ಸಮಾಚಾರ? ಅಮ್ಮರ, ನಾವು ಹೇಳೋ ವಿಷಯ ಏನಾದರೂ ನಿಮ್ಗೆ ಗೊತ್ತಾತಂದ್ರೆ ನೀವು ನಮಗಿಂತ ಖುಷಿ ಪಟ್ಟು ಬಿಡ್ತೀರಿ ನೋಡ್ರಿ. ಹೌದಾವ, ಅಂತ ಖುಷಿ ವಿಷಯ ಏನವ ಅದು? ಮಾವರ, ನಮಗೆ ಮತ್ತೆ ಬಟ್ಟೆ ಹೊಲ್ಯಾಕ ಆರ್ಡರ್ ಬಂದಿತ್ರಿ ಇವತ್ತು. ಏನ್ ಹೇಳಾಕುಂತೀಯವ ನೀನು? ಯಾವಾಗ ಬಂದಿತ್ತು? ಯಾರು ಏನಂದ್ರ? ಮಾವರ, ಅದರಿ ಒಂದು ದೊಡ್ಡ ಕಂಪ್ನಿದು ಓನರ್ ಅಂದ್ರೆ ನಮ್ಮ ಸರಿತಾ ಅದಲ್ಲ, ಸರಿತಾನವ್ರ ಫ್ರೆಂಡ್ ಅಂತ. ಅವ್ರು ಏನೋ ಒಂದು 3-4 ಫ್ಯಾಕ್ಟ್ರಿ ಕಂಪ್ನಿ ಎಲ್ಲ ಅದಾವಂತ. ಅವ್ರ ಲೇಬರ್ಸಿಗೆ ಅವರು ಇವಾಗ ಹೊಸದಾಗಿ ಒಂದೇ ಥರ ಡ್ರೆಸ್ ಕೋಡ್ ಮಾಡಾರಂತ. ಅದು ಡ್ರೆಸ್ಸಿಂದೆಲ್ಲ ಇವರ ಕೊಡ್ತಾರಂತ. ಹಾಗಾಗಿ ಪ್ರತಿಯೊಬ್ಬರದು ಮೆಜರ್ಮೆಂಟ್ ಎಲ್ಲ ತೊಗೊಂಬರ್ತೀನಿ. ನಮ್ಮ ಲೇಬರ್ಸ್ಗೆ ನೀವೇ ಬಟ್ಟೆ ಹೊಲಿದು ಕೊಡ್ರಿ. ಕೆಲವೊಬ್ಬರಿಗೆ ಸ್ಯಾರಿಗೆ ಬ್ಲೌಸು, ಆಮೇಲೆ ಸ್ಯಾರಿದು ಪಿಕೋಪಾಲ್ಸ್ ಅದೆಲ್ಲ, ಆಮೇಲೆ ಇನ್ನು ಕೆಲವೊಬ್ಬರಿಗೆ ಚೂಡಿದಾರು, ಈ ಥರ ಎಲ್ಲ ಹೊಲಿದು ಕೊಡ್ರಿ ಅಂತ ಹೇಳಿ ಹೋದ್ರು ಮಾವರ. ಬಾ 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 ಬಾ, ಏನವ ಎಂತ ಚಲೋ ವಿಷಯ ಹೇಳ್ಬಿಟ್ರಿ. ಚಲೋ ಆತವ, ಚಲೋ ಆತು. ನಂಗಂತೂ ಬಹಳ ಖುಷಿ ಆತು ನೋಡವ. ಅದು ಎಷ್ಟು ಜನಕ್ಕಂತ ಗೊತ್ತೇನ್ರಿ ಮಾವರ? ನೀವೇನಾರ ಕೇಳಿದ್ರಂದ್ರೆ ಶಾಕ್ ಆಗ್ಬಿಡ್ತೀರಿ ನೋಡ್ರಿ. ಎಷ್ಟು ಜನಕ್ಕವ? ಬರೋಬ್ಬರಿ 1000-1500 ಜನಕ್ರಿ ಅಮ್ಮಾರ. ಏನು 1000-1500 ಜನಕ್ಕ? ಯಪ್ಪ ಯಪ್ಪ ಯಪ್ಪ, ಅಷ್ಟು ಜನಕ್ಕಂದ್ರ ಯಪ್ಪ, ಎಂತ ದೊಡ್ಡ ಆರ್ಡರ್ ಬಂದೈತಲ್ಲ ನಿಮಗ. ಹ್ಞೂ ರೀ ಅಮ್ಮರ, ಅದಕ್ಕೆ ನಮ್ಗೆ ಇಷ್ಟು ಖುಷಿ ಆಗುಂತಿತ್ತು. ಈ ವಿಷಯನ ನಿಮ್ಗೆ ಯಾವಾಗ ಹೇಳಂದೆ ಅಂತ ಕಾಯಿ ಹಾಕೊಂತಿದ್ವಿ ಗೊತ್ತಾ. ಭಾರಿ ಚಲೋ ಆತವ, ಭಾರಿ ಮಸ್ತ್ ಆತು ನೋಡ್ರವ. ಹಿಂಗ ನಿಮ್ ಕೆಲ್ಸನ ಚಲೋನತ್ತ ನೀವು ಮಾಡ್ಕೊಂತ ಹೋಗ್ರಿ. ನಿಮ್ಗೆ ಹಿಂಗ ದೇವ್ರು ನೀವು ಕಷ್ಟಪಟ್ಕೊಂತ ಹೋದ್ರಿ ಅಂದ್ರೆ ಇವತ್ತಿಲ್ಲ ನಾಳೆ ನಿಮ್ಗೆ ಪ್ರತಿಫಲ ಕೊಡ್ತಾನ. ಫಲ ಕೊಡೋದು ಸ್ವಲ್ಪ ತಡ ಆದ್ರೂ ಪರವಾಗಿಲ್ಲ, ಆದ್ರೆ ಒಂದಲ್ಲ ಒಂದಿನ ನಿಮ್ ಕಷ್ಟಕ್ಕೆ ಫಲ ಮಾತ್ರ ಸಿಗ್ತೈತಿ. ದೇವ್ರು ಕೊಡ್ತಾನ. ಅಂತೂ ಒಂದು ಒಳ್ಳೆ ಸುದ್ದಿ ಕೇಳಿದೆ ಬಿಡವ ಇವತ್ತಂತೂ. ಹೌದು ಅಂದಂಗ ಯಾವಾಗ ಬಂದಿದ್ರಿ ಮನೆಗೆ? ಏನು ಫೋನ್ ಹಚ್ಚಿ ಹೇಳಿದ್ರಾ? ಅಯ್ಯೋ ಅಮ್ಮರ, ನೀವೆಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ರಲ್ಲ, ನಾನು ಲಲಿತಾ ಅಷ್ಟ ಮನೆಯಾಗಿದ್ವಲ್ಲ, ಆವಾಗ ಬಂದಿದ್ರು. ಅದಕ್ಕೆ ನೀವು ಬರೋವರೆಗೂ ಕಾದ್ವಿ, ಬಂದ ತಕ್ಷಣ ನಿಮಗೆ ಹೇಳಿದ್ವಿ. ಹೌದನ? ಚಲೋ ಆತ್ ಬಿಡವ. ಅಂತೂ ನೀವಿಬ್ರು ಮನೆಯಾಗಿದ್ದು ಚಲೋ ಆತ್ ನೋಡು. ಇಲ್ಲ ಅಂತ ಅಂದಿದ್ರೆ ಅವ್ರು ಬಂದಾಗ ಸುಮ್ಮನೆ ಮನಿ ನೋಡಿ ವಾಪಸ್ ಹೋಗಿದ್ರ ನೀನು. ಇಲ್ಲಿಬ್ರು ಒಟ್ನಲ್ಲಿ ಚಲೋ ಆತು. ಒಟ್ನಲ್ಲಿ ಮನ್ಯಾಗೆಲ್ಲ ಒಳ್ಳೇದ ನಡೆಯಾಕುಂತೈತಲ್ಲ, ಅಷ್ಟು ಸಾಕು. ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಚಲೋ ಆತು. ಮನಿನೂ ಸಮಾಧಾನ ಐತಿ, ಮನಸ್ಸು ಸಮಾಧಾನದಿಂದ ಐತಿ. ಹ್ಞೂ ರೀ ಮಾವರ, ಅಂದಂಗ ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕಾಗಿತ್ತು ನಾವು. ನೀವು ಏನೂ ಅನ್ಕೊನಲ್ಲ ಅಂದ್ರೆ ಒಂದು ಮಾತು ಕೇಳಂದಾರಿ ಮಾವರ. ಕೇಳ್ರಿವ, ಅದಕ್ಕೆ ಯಾಕೆ ಹಿಂಗೆ ಪೀಟಿಗೆ ಹಾಕೋದು ನೀವು? ಅದು ಏನೇ ಇದ್ರು ನೇರವಾಗಿ ನನ್ನ ಹತ್ರ ಮಾತಾಡ್ರಿ, ಏನು ಹೆದರ್ಕೊಳಕ್ ಹೋಗ್ಬೇಡ್ರಿ, ಸರಿನಾ? ನಿಮ್ಮ ಮಾವ ಯಾವತ್ತರ ನಿಮ್ಮ ಮಾತಿಗೆ ಏನಾರ ಬೇಡ ಹಂಗೆ ಹಿಂಗೆ ಅಂದ ನನವ, ಅಷ್ಟ್ಯಾಕೆ ಮತ್ತೆ ಪೀಟಿಗೆ ಹಾಕೋದು? ಹೇಳ್ರಿ ಅದೇನಂತಂದ ಧೈರ್ಯದಿಂದ. ಅದು ಮಾವರ, ಇವಾಗ ಬಟ್ಟೆ ಆರ್ಡ್ರ್ ಭಾಳ ಬಂದಾವಲ್ಲ, ಮನ್ಯಾಗ ಕುತ್ಕೊಂಡು ಹೊಲ್ಯಾಕ ಅಷ್ಟು ಸರಿ ಅನ್ಸಂಗಿಲ್ಲ. ಹಂಗಂತ ಎಲ್ಲೋ ದೂರದಲ್ಲಿ ಹೋಗಿ ಅಂಗಡಿ ಇಟ್ರು ಮತ್ತು ಅಂಗಡಿದು ಬಾಡಿಗೆ ಕಟ್ಟು, ಅಲ್ಲಿ ಕರೆಂಟ್ ಬಿಲ್ಲು, ಅಲ್ಲಿ ಮತ್ತು ಅವು ಇವು ಖರ್ಚೆಲ್ಲ ಚಲೋ ಆಗ್ಬಿಡ್ತಾವೆ. ಅದಕ್ಕೆ ಏನು ಮಾಡ್ಬೇಕಂತದಿರವ? ಮಾವರ, ಇಲ್ಲೇ ನಮ್ಮದು ಮನೆ ಮುಂದೆ ಒಂದು ಸಣ್ಣ ಕೋಣೆ ಐತಲ್ಲ, ಅಲ್ಲಿ ಅವು ಇವು ಹಳೆವು ಕಟ್ಟಿಗೆ, ಅವು ಇದು ಹೊಲದಾಗ ಬೇಕಾಗಿರೋ ಸಾಮಾನು ಎಲ್ಲ ಹಾಳು ಮೂಳ ಹಾಕಿಟ್ಟೈತಲ್ಲ, ಅದು ರೂಮನ್ನು ಆ ಕೋಣೆನ ಎಲ್ಲ ಸ್ವಚ್ಛ ಮಾಡಿ ಇಲ್ಲೇ ಒಂದು ಅಂಗಡಿ ಅಂತ ಅಲ್ಲ, ಹೊಲಿಯೋದು ಗಿಲಿಯೋದೆಲ್ಲ ಅಲ್ಲೇ ಮಾಡಬೇಕು ಅಂತ ಅಂದ್ಕೊಂಡಿವ್ರಿ ಮಾವರ. ಅದು ನೀವು ಹ್ಞೂ ಅಂದ್ರೆ ಅಷ್ಟೇ ರೀ, ಇಲ್ಲ ಅಂದ್ರೆ ಮತ್ತೆ ಇಲ್ಲ. ಯಾಕಂದ್ರೆ ಮಾವರ, ಇವಾಗ ನಮ್ಮಿಬ್ಬರ ಕೈಯಾಗ ಅಷ್ಟೊಂದು ಕೆಲಸ ಎಲ್ಲ ಮಾಡೋಕ್ಕಾಗಲ್ಲ. ಇನ್ನೊಂದಿಬ್ಬರು ಆಳು ಯಾರನ್ನಾರು ಇಟ್ಕೋಬೇಕಲ್ಲ. ಅದು ಅಲ್ದ ಮನ್ಯಾಗ ಕುತ್ಕೊಂಡು ಅಷ್ಟು ಮಾಡೋಕ್ಕಾಗಲ್ಲಲ್ರಿ. ಅದಲ್ದೆ ಇನ್ನು ಮೇಲೆ ಮಳೆಗಾಲನೂ ಚಲೋ ಆತು, ಮನ್ಯಾಗ ಎಲ್ಲ ಮಾಡೋದು ಅಷ್ಟು ಸರಿ ಅನ್ಸಂಗಿಲ್ಲ ರೀ. ಮನೆಯೂ ಸ್ವಚ್ಛ ಇರಂಗಿಲ್ಲ, ಆಮೇಲೆ ಮತ್ತು ಸುಮ್ಮನೆ ಮನ್ಯಾಗಿರೋ ಎಲ್ರಿಗೂ ತೊಂದರೆ ಆಗ ಕುಂತ್ಬಿಡ್ತೈತಿ. ಅದಕ್ಕೆ ರೀ ಮಾವರ, ನೀವು ಹ್ಞೂ ಅಂದ್ರೆ ಆ ಕೋಣಿನ ನಾಳೆ ಅಥವಾ ಇವತ್ತರ ಅಷ್ಟು ಸ್ವಚ್ಛ ಮಾಡಿ ಅಲ್ಲೇ ಬಟ್ಟೆ ಹೊಲ್ಯಾಕೆ ಚಲೋ ಮಾಡ್ತೀವಿ ರೀ. ಅಲ್ಲವಾ ಲಲಿತಾ, ಸವಿತಾ, ನೀವು ಇಬ್ರು ಈ ಮನೆಗೆ ಏನು ಸಂಬಂಧ? ಯಾಕ್ರಿ ಹೇಳಿ ಅಂದ್ರೆ ಹಂಗೆ ಕೇಳಾಕುಂತೀರಿ? ಒಂದು ನಿಮಿಷ ರೀ ಹತ್ತಿರ ಹೇಳ್ರಿವಾ, ನಿಮಗೂ ಈ ಮನೆಗೆ ಏನು ಸಂಬಂಧ? ನಾವು ಈ ಮನೆ ಸೊಸೆ ರೀ.
ಮತ್ತು ಅಲ್ರವಾ ನೀವು ಈ ಮನೆ ಸೊಸೆಯರು, ಈ ಮನೆ ಸೊಸೆಯರಷ್ಟ ಅಲ್ಲ, ನೀವು ಈ ಮನೆ ಹೆಣ್ಮಕ್ಳು ಹೌದು. ಅಲ್ಲವಾ ಇದು ನಿಮ್ದ ಮನೆ ಐತಿ, ಇದೇನು ಬೇರೆಯವ್ರದ ಮನೆ ಅಲ್ಲ, ಇದು ನಿಮ್ದ ಮನೆ ಐತಿ ಅಂದಮೇಲೆ ಮನೆ ಮುಂದಿರೋ ಆ ಕ್ವಾಣಿನೂ ನಿಮ್ದ ಹೌದಿಲ್ಲ, ಅದನ್ನು ನನಗೆ ಕೇಳಿನ ನಿರ್ಧಾರ ತಗೋಬೇಕನ. ಹಾಂ, ನಿಮ್ಮ ಪಾಡಿಗೆ ನೀವು ಹೋಗಿ ಎಲ್ಲ ಸ್ವಚ್ಛ ಮಾಡಿ ನಿಮ್ಮ ಕೆಲಸನಲ್ಲಿ ಚಾಲೂ ಮಾಡಿದ್ರೆ ನಾನೇನು ಬಂದು ನಿಮ್ಗೆ ಬೈದು ಬಿಡ್ತೀನ, ಎದಕ್ಕೆ ಇಲ್ಲಿ ಚಾಲೂ ಮಾಡಿದ್ರಿ, ಯಾರು ಹಿಂಗೆ ಕೇಳಿ ಚಾಲೂ ಮಾಡಿದ್ರಿ ಅಂತ ಏನಾರು ಹೇಳ್ತೀನ ನಾನು ನಿಮ್ಮ ಮುಂದೆ? ಇಲ್ರಿ ಮಾವರ. ಮತ್ತು ಎದಕ್ಕೆ ನನಗೆ ಪರ್ಮಿಷನ್ ಕೇಳಾಕುಂತೀರಿ? ನೋಡ್ರವಾ, ನೀವು ಒಂದೊಳ್ಳೆ ಕೆಲಸ ಮಾಡಾಕುಂತೀರಿ. ನಿಮ್ಮ ಕೆಲ್ಸಕ್ಕೆ ನಾನು ಅವತ್ತ ಹೇಳೀನಿ, ನೀವು ಈ ಒಲೆಯದ ಏನು ಕೆಲಸ ಚಲೋ ಮಾಡಿರಲ್ಲ ಅವತ್ತ ಹೇಳಿ ನಾನು ನಿಮ್ಗೆ ನನ್ನ ಸಹಾಯ ಏನೇ ಬೇಕಿದ್ರು ಯಾವತ್ತು ಎಷ್ಟೊತ್ತಿಗೆ ಬೇಕಾದ್ರೂ ಬಂದು ನನಗೆ ಕೇಳ್ರವ, ನನ್ನ ಕೈಲಾದಷ್ಟು ಸಹಾಯ ನಾ ಮಾಡ್ತೀನಿ ಅಂತದ್ರಾಗ ಅದು ಕ್ವಾಣಿ ಹಂಗೆ ಖಾಲಿ ಬಿದ್ದೈತಿ ಮನೆ ಮುಂದಿರೋ ಅದು ಸಣ್ಣದು ಒಂದು ಒಂದು ಗುಬ್ಬಿಗೂಡು ಇದ್ದಂಗೆ ಐತವ ಅದು. ಅದು ಈಗ ನಾ ಅಲ್ಲಿ ಇರೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಅಂತ ನಾನು ನೀನು ಸ್ವಚ್ಛ ಮಾಡಿಲ್ಲ, ಅದಕ್ಕೋಸ್ಕರ ಹಂಗೈತಿ. ಅದನ್ನು ನೀವು ಯೂಸ್ ಮಾಡ್ಕೋತೀನಿ ಅಂದ್ರೆ ನಾನು ಯಾಕ್ರವ ನಿಮಗೆ ಬ್ಯಾಡ್ ಅನ್ಲಿ? ಇವತ್ತ ಅದನ್ನು ಸ್ವಚ್ಛ ಮಾಡಿಸ್ಬಿಡ್ರಿ, ಇಲ್ಲಾಂದ್ರೆ ಒಂದಿಬ್ಬರು ಆಳಿಗೆ ಹೇಳೇನೋ ಅಷ್ಟು ಸ್ವಚ್ಛ ಮಾಡ್ತಾರ. ಬ್ಯಾಡ್ರಿ ಮಾವರ, ನಾವ ಸ್ವಚ್ಛ ಮಾಡ್ಕೋತೀವಿ. ಹುಚ್ಚು ಹುಡುಗಿಯರ ನೋಡ್ರವಾ, ನಿಮ್ಗೆ ಏನೇ ಬೇಕಂದ್ರೂ ನಂಗೆ ಸಹಾಯ ಕೇಳ್ರಿ. ಇವತ್ತು ಚಂದ್ರು ಕೃಷ್ಣಗ ಹೇಳ್ತೀನಿ, ಈಗ ಒಕ್ಕಿನೆಲ್ಲ ಹೊಲದಾಗ ಅವ್ರನ್ನೂ ಕಳಿಸ್ತೀನಂತ, ನೀವಿಬ್ಬರೇ ಏನು ಸ್ವಚ್ಛ ಮಾಡೋದು ಬೇಡ, ಯಾಕಂದ್ರೆ ಭಾಳ ಅಂದ್ರೆ ಭಾಳ ಧೂಳು ಐತಿ. ಅದು ಅಲ್ದ ಅಲ್ಲಿ ಮನೆಯಾಗೆಲ್ಲ ಇವು ಒಜ್ಜೆ ಸಾಮಾನೆಲ್ಲ ಅದಾವು, ಅವನ್ನೆಲ್ಲ ನೀವು ಎತ್ತಕ್ಕೆ ಹೋಗ್ಬೇಡ್ರಿ, ಅವು ನಿಮ್ಗೆ ಬಗೆಹರಿಯಂಗಿಲ್ಲ. ಅದಕ್ಕೆ ನಾನು ಹೊಲದಾಗ ಒಕ್ಕಿನೆಲ್ಲ ಚಂದ್ರು ಮತ್ತು ಕೃಷ್ಣನ್ ಕಳಿಸ್ತೀನಿ, 4 ಜನ ಸೇರಿ ಅಷ್ಟು ಸ್ವಚ್ಛ ಮಾಡಿಬಿಡ್ರಿ, ಆಯ್ತಾ? ಸರಿ ಆದ್ರಿ ಮಾವರ. ಸರಿ, ನಾವು ಹಂಗಾರ ನಾನು ಒಂದು ಸ್ವಲ್ಪ ಹೊಲದಾಗ ಹೋಗ್ಬರ್ತೀನ, ಅವ್ರನ್ನ ಕಳಿಸ್ತೀನಂತ. ಸರಿ ಆದ್ರಿ ಮಾವರ. ಬರ್ತೀನಿ ರೀ ಅತ್ತೀರ. ಆದ್ರಿ ಅಂದ್ರೆ ಹುಷಾರು. ಹ್ಞೂ ರೀ. ನೀವಿಬ್ರು ಇಲ್ಲೇ ಮನೆ ಮುಂದೆ ಬಟ್ಟೆ ಹೊಲಿತೀರಂದ್ರೆ ನನಗದು ಭಾಳ ಖುಷಿ ಆಯ್ತು ನೋಡು. ನೀವು ಎಲ್ಲೋ ಬೇರೆ ಕಡೆ ಎಲ್ಲರ ಅಂಗಡಿ ಹಾಕಿದಿದ್ರೆ ನನಗೂ ಹೋಗಾಕು ಬರಾಕು ತ್ರಾಸಾಗಿರೋದು, ಆಮೇಲೆ ಮನ್ಯಾಗ ಒಬ್ಬೇಕೆ ಇರಾಕು ಬ್ಯಾಸರ. ಈಗ ಇಲ್ಲೇ ಹಾಕಿರಲ್ಲ, ಚಲೋ ಆಯ್ತು, ಆರಾಮಲ್ಲಿಂದ ಇಲ್ಲಿಂದ ಅಲ್ಲೇ ಅಡ್ಡಾಡ್ಕೊಂತಿರ್ಬೋದು ನಾನು. ಎಲ್ಲ ನಮ್ಮ ಸವಿ ಪ್ಲ್ಯಾನ ನೋಡ್ರಿ ಅಮ್ಮಾರ. ಹೌದಾ ಅಲ್ಲಿ ಸವಿ, ಇಷ್ಟು ದಿನ ಆದರೂ ನನಗೆ ಈ ಪ್ಲ್ಯಾನ್ ತಲೆಯಾಗ ಉಳ್ದಿಲ್ಲ ನೋಡ್ಲೆ. ನನಗಷ್ಟಲ್ಲ, ಮನೆಯಾಗಿರೋರು ಯಾರಿಗೂ ತಲೆಯಾಗ ಉಳ್ದಿಲ್ಲ ನೋಡು. ಅಯ್ಯೋ ಅಮ್ಮರ, ನನಗೂ ಆ ತಲೆಯಾಗ ಹೊಳಿತಿಲ್ಲಾಗಿತ್ತು. ಇವತ್ತು ನೀವೆಲ್ಲ ಹೊಲ್ದಾಗ ಹೋಗಿದ್ರಲ್ಲ, ಇದೆ ಸಾರಿ ಹೊಲ ಅಂತೀವಿ ನೋಡ್ರಿ, ದೇವಸ್ಥಾನಕ್ಕೆ ಹೋಗಿದ್ರಲ್ಲ, ಅವರು ಸರ್ ಬಂದರೆ ಆರ್ಡ್ರ್ ಕೊಟ್ಟು ಹೋದ್ರ, ಅವ್ರನ್ನ ಬಿಡಾಕಂತ ಅಲ್ಲೇ ಬಾಗಿಲು ತನಕ ಬಂದಿದ್ವಿ. ಹಂಗೆ ಗಾಳಿ ಚಂದ ಬೀಸಿತ್ತಂತಂದು ಅಲ್ಲೇ ನಿಂತ್ಕೊಂಡಿದ್ರೆ ಇಷ್ಟೊಂದು ಬಟ್ಟೆ ಬಂದವಲ್ಲ, ಹೆಂಗೆ ಹೊಲಿಯೋದು ಎಲ್ಲಿ ಹೊಲಿಯೋದು ಅಂತ ಹಂಗೆ ಯೋಚನೆ ಮಾಡ್ಕೊಂತ ಹಿಂಗೆ ಕಣ್ಣು ಹಬ್ಬೈತೆ ನೋಡ್ರಿ ಮನೆ ಮೇಲೆ. ಅವಾಗ ನೆನಪಾಗ್ಬಿಡ್ತು. ಅದಕ್ಕೆ ಅವಾಗಿಂದವಾಗಲೇ ಲಲ್ಲಿಗೆ ಹೇಳಿಬಿಟ್ಟೆ, ಇಲ್ಲೇ ಚಲೋ ಆಕೈತ್ಲೆ, ಸುಮ್ಮನೆ ನಾವೆಲ್ಲೋ ಅಂಗಡಿ ಹಾಕೋದು, ಅದಕ್ಕೆ ಬಾಡಿಗೆ ಕಟ್ಟೋದು, ಅಲ್ಲಿ ಕರೆಂಟ್ ಬಿಲ್ಲು ಮತ್ತು ಅಲ್ಲಿ ಮತ್ತು ಆ ಟ್ಯಾಕ್ಸು ಈ ಟ್ಯಾಕ್ಸು ಅದು ಇದು ಅಂತ ಹಾಳಮೂಳ ಎಲ್ಲ ಚಲೋ ಆಗ್ಬಿಡ್ತಾವೆ. ಅದೇ ಇಲ್ಲೇ ನಮ್ಮ ಮನೆ ಮುಂದಾದ್ರೆ ಮನೆನೂ ಸಮೀಪ ಆಕೈತಿ, ಮನೆ ಹತ್ರ ಇದ್ದಂಗೂ ಆಕೈತಿ, ಆಮೇಲೆ ನಮ್ದು ಅಂಗಡಿನ ಸಪ್ರೇಟ್ ಆದಂಗೆ ಆಗ್ಬಿಡ್ತೈತಿ ಅಂತಂದು ಅದಕ್ಕೆ ಆ ಪ್ಲ್ಯಾನ್ ಬಂದ್ಬಿಡ್ತ್ರಿ. ಹ್ಞೂ ರೀ ಅಮ್ಮಾರ, ಮಾವರ್ಗೆ ಒಂದು ಮಾತು ಮಾವಾರ ಒಪ್ಕೋತಾರ ಅನ್ನೋದು ನಂಬಿಕೆ ಇತ್ರಿ. ಅದು ಮಾವರಿಗೆ ಕೇಳೋ ತನಕ ಒಂದು ಸ್ವಲ್ಪ ಪುಕ್ಕು ಅಂತ ಐತ್ರಿ. ಅಯ್ಯೋ ನಮ್ಗದು ಎಷ್ಟು ಖುಷಿ ಆಗತೈತಂದ್ರಿ ಅಮ್ಮಾರ, ಇವತ್ತು ಎಷ್ಟು ದೊಡ್ಡ ಆರ್ಡ್ರ್ ಸಿಕ್ಕೈತಿ ಅಲ್ಲ ಅಮ್ಮಾರ. ನಾವೀಗಿಂದೀಗಲೇ ಹೋಗಿ ನಮ್ಮ ಕೈಯಲ್ಲಿ ಎಷ್ಟಾಕೈತಿ ಅಷ್ಟು ನಾವು ಸ್ವಚ್ಛ ಮಾಡೋಕ್ಕೆ ಚಾಲೂ ಮಾಡಿಬಿಡ್ತೀವಿ ರೀ. ಆಮೇಲೆ ನಿಮ್ಮ ಮೊಮ್ಮಕ್ಕಳು ಹೆಂಗೋ ಬರ್ತಾರಲ್ಲ, ಅವ್ರು ಬಂದಮೇಲೆ ಅಲ್ಲಿ ಸಾಮಾನೆಲ್ಲ ಹೊರಗಡೆ ಇಡ್ತಾರೆ, ಆಮೇಲೆ ಮತ್ತೆ ಮಿಕ್ಕಿದೆಲ್ಲ ಸ್ವಚ್ಛ ಮಾಡ್ಕೊಳಕ್ಕೆ ಬರ್ತೈತಿ. ಹ್ಞೂ ರೀ ಅಮ್ಮಾರ, ಹೆಂಗೋ ಮನ್ಯಾಗ ಎಲ್ಲ ಕೆಲಸನೂ ಮುಗ್ದೈತಿ, ಅಡುಗೆ ಅಷ್ಟೇ ಐತಿ, ಇನ್ನೂ ಅಷ್ಟೇನು ಟೈಮ್ ಆಗಿಲ್ಲ. ಅಡುಗೆ 12:30 ಹಂಗೆ ಬಂದು ಅಡುಗೆ ಕೆಲಸ ಮಾಡಿಬಿಡ್ತೀವಿ. ಅಲ್ಲಿ ತನಕ ಅದು ಕೊನೆ ಅಷ್ಟು ಸ್ವಚ್ಛ ಮಾಡಿಬಿಡ್ತೀವಿ ರೀ. ಸರಿ ನಮ್ಮ ಆತು, ಹಂಗೆ ಮಾಡಿರಿ. ಇಬ್ಬರು ಒಟ್ಟ ಖಾಲಿ ಕೂತ್ಕೊಳಲ್ಲ, ಏನಾರ ಒಂದು ಕೆಲಸ ಮಾಡ್ತಾನೆ ಇರಬೇಕು ಅಂತಾರೆ ಇವರು. ಏನು ಇಷ್ಟು ದೊಡ್ಡ ಆರ್ಡರ್ ಸಿಕ್ಕೈತಾನೆ ನಿಮ್ಗೆ? ಛೇ, ಈ ಸರಿದಾಗಂತೂ ಒಂದು ಸ್ವಲ್ಪ ಕೂಡ ಕಾಮನ್ ಸೆನ್ಸ್ ಅನ್ನೋದೇ ಇಲ್ಲ. ಎಂಥವ್ರನ್ನ ಫ್ರೆಂಡ್ಶಿಪ್ ಮಾಡ್ಕೋಬೇಕು, ಯಾರಿಗೆ ಉಪಕಾರ ಮಾಡಬೇಕು, ಯಾರಿಗೆ ಉಪಕಾರ ಮಾಡಬಾರ್ದು ಅನ್ನೋದು ಗೊತ್ತಿಲ್ಲ ಅವಳಿಗೆ. ಛೇ, ನಾ ಎಷ್ಟು ಇವರನ್ನು ಸೋಲಿಸ್ಬೇಕಂತ ಹೋದ್ರೂ ಪದೇ ನನ್ನನ್ನೇ ಸೋಲ್ಸಾಕೊಂತಾರೆ ಇವರು. ಈ ಸಲ ಏನಾದರೂ ಮಾಡಿ ಇವರು ಈ ಆರ್ಡ್ರನ್ನ ಕ್ಯಾನ್ಸಲ್ ಮಾಡಬೇಕು, ಇಲ್ಲ ಹಾಳು ಮಾಡಬೇಕು. ಅಲ್ಲಿವರೆಗೂ ನನಗೆ ಮಾತ್ರ ಸಮಾಧಾನ ಇಲ್ಲ. ಮೊದಲು ಈ ಮನ್ಯಾಗ ಇನ್ನೊಂದೇನಾದರೂ ಪ್ರಾಬ್ಲಮ್ ಕ್ರಿಯೇಟ್ ಆಗಂಗೆ ಮಾಡ್ಬೇಕು ನಾನು. ಆವಾಗ ಎಲ್ಲರೂ ಕಾನ್ಸಂಟ್ರೇಟು ಆ ಪ್ರಾಬ್ಲಮ್ ಮೇಲೆ ಹೋಗುತ್ತೆ. ಹಂಗೆ ಈ ಲಲಿತಾ ಸವಿತಾ ನೆಮ್ಮದಿನೂ ಹಾಳಾಗೋಗುತ್ತೆ. ಆವಾಗ ಇವರಿಗೆ ಬಟ್ಟೆ ಹೊಲಿಯೋ ಕಡೆ ಲಕ್ಷನೂ ಹೋಗಂಗಿಲ್ಲ. ಆದರೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗಂತೂ. ದರಿದ್ರಗಳು, ಎಷ್ಟೇ ಸೋಲಿಸ್ಬೇಕು ಇವ್ರನ್ನಂತ ಅಂದ್ಕೊಂಡ್ರೂ ಸೋಲ್ಸೋದಕ್ಕೆ ಆಗ್ತಾಯಿಲ್ಲ ನನಗೆ. ಛೇ, ಏನು ಮಾಡಲಿ ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಈ ಮನೆಯಲ್ಲಿ ನನಗೆ ಸರಿಯಾಗಿ ಸಾಥ್ ಕೊಡೋದಕ್ಕೂ ಒಬ್ಬರೂ ಇಲ್ಲ. ಇಷ್ಟು ದಿನ ಆ ಗೌರಿನಾದರೂ ನನ್ನ ಮಾತು ಕೇಳ್ತಿದ್ಲು, ಇವಾಗಂತೂ ಅವಳದೇ ಲೋಕದಲ್ಲಿ ಮುಳುಗ್ಬಿಟ್ಟ. ಇನ್ನು ನಮ್ಮತ್ತೇನು 3 ಹೊತ್ತು ಏನಾರು ಪಾಲ್ತು ಕೆಲಸ ಮಾಡ್ತಿರ್ತಾರೆ ಹೊರತು ನಾ ಹೇಳಿದ್ದು ಒಂದು ಕೆಲಸನೂ ಮಾಡೋಂಗಿಲ್ಲ. ಈ ಸಲ ಅತ್ತೆದು ಯೂಸ್ ತೊಗೊಂಡು ಇವ್ರನ್ನ ಹೆಂಗಾದ್ರೂ ಮಾಡಿ ಬಡಿಲೇಬೇಕು, ಇಲ್ಲ ಅಂದ್ರೆ ಇವ್ರ ಕಾಲು ನೆಲದ ಮೇಲೇ ನಿಲ್ಲೋದಿಲ್ಲ.
ಥರ್ಡ್ ಕ್ಲಾಸ್ ಮಂದಿಗಳು. ಏನೋ ರೊಕ್ಕ ಇಲ್ಲ, ಇಷ್ಟು ಧಿಮಾಕಿ ಇವರಿಗೆ. ಇನ್ನೂ ಏನಾದರೂ ನನ್ನ ಹತ್ರ ಇರೋಷ್ಟು ರೊಕ್ಕ ಇದ್ದಿದ್ದಿದ್ರೆ ಇಲ್ಲ, ಮೊದಲು ಇವತ್ತು ಡ್ಯಾಡಿ ಮಮ್ಮಿ ಹತ್ರ ಮಾತಾಡಿ ಹೇಗಾದರೂ ಮಾಡಿ ನನ್ನ ಗಂಡನ ಕೈಯಲ್ಲಿ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿಸ್ಬೇಕು. ಹೌದು, ಮೊದಲು ಆ ಕೆಲಸ ಮಾಡಬೇಕು. ಆವಾಗ ಇವರಿಗೆ ಮುಖಕ್ಕೆ ಹೊಡೆದಂಗೆ ಆಗುತ್ತೆ. ಇವ್ರದೇ ದೊಡ್ಡ ಬಿಸ್ನೆಸ್ ಅಂತ ಬಡಾಯಿ ಕೊಚ್ಕೋತಾರೆ. ಅಂಥದ್ರಲ್ಲಿ ಇವ್ರ ಮುಂದೆ ಇವ್ರಿಗಿಂತ ಅಪ್ಪನಂಥ ಬಿಸ್ನೆಸ್ಸನ್ನು ನಾವು ಸ್ಟಾರ್ಟ್ ಮಾಡ್ತೀವಿ. ಆವಾಗ ಗೊತ್ತಾಗುತ್ತೆ ಇವರಿಗೆ.